ಹನುಮೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ತುಮೂಲ್ ನಿರ್ದೇಶಕ ವಿ ಸಿದ್ದಗಂಗಯ್ಯ. ಕೊರಟಗೆರೆ ತಾಲೂಕಿನ ಪೈಚುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವೆಂಕಟೇಶ್. ಹಾಲು ಒಕ್ಕೂಟದ ಎಲ್ಲಾ ಸದಸ್ಯರು ಒಗ್ಗಟ್ಟಿನಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರ ಜೊತೆಗೂಡಿ ನಮ್ಮ ಊರಿನ ರೈತರಿಗೆ ಅನುಕೂಲವಾಗುವ ಪ್ರತಿ ಕೆಲಸಗಳನ್ನ ಮಾಡುತ್ತೇವೆ ಎಂದು ನೂತನ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದ್ದಾರೆ. ತುಮೂಲ್ ನಿರ್ದೇಶಕ ಸಿದ್ದಗಂಗಯ್ಯ ಮಾತನಾಡಿ, ನಮ್ಮ ತಾಲೂಕಿನ ಪ್ರತಿ ಹಾಲು ಉತ್ಪಾದಕರ ಸಂಘಕ್ಕೆ ನಮ್ಮ ಜಿಲ್ಲಾ ತುಮೂಲ್ ವತಿಯಿಂದ ರೈತರಿಗೆ ಅನುಕೂಲವಾಗುವ ಎಲ್ಲಾ ರೀತಿ ಕೆಲಸಗಳನ್ನ ಮಾಡುತ್ತೇವೆ. ಯುವಕರು ಅತಿ ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು. ತಂದೆ ತಾಯಿಗೆ ಆಸರೆಯಾಗಿ ಹಳ್ಳಿಗಳಲ್ಲಿ ನಿಲ್ಲಬೇಕು. ಆಗ ಪ್ರತಿ ಗ್ರಾಮವು ಮಾದರಿ ಗ್ರಾಮವಾಗಿ ಮಾರ್ಪಡುತ್ತದೆ. ರೈತರ ಅನುಕೂಲಕ್ಕಾಗಿ ಹೈನುಗಾರಿಕೆ ಅತಿ ಹೆಚ್ಚು ಒತ್ತಡ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹನುಮೇನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ರಂಗಶಾಮಯ್ಯ, ದೇವರಾಜು, ರಂಗ ಹನುಮಯ್ಯ, ವೆಂಕಟರಮಣಪ್ಪ, ಜಯರಂಗಪ್ಪ, ಹನುಮಂತರಾಯಪ್ಪ, ರಂಗಮ್ಮ, ಹನುಮಕ್ಕ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಈ ದಿನ ಹನುಮೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆ ಈ ಹನುಮೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ವರರವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ನಿರ್ದೇಶಕರುಗಳೇ ಹಾಗೂ ಮಾಜಿ ಅಧ್ಯಕ್ಷರೇ ಹಾಗೂ ಹಾಲಿ ಅಧ್ಯಕ್ಷರೇ, ಮಾಜಿ ನಿರ್ದೇಶಕರು ಮತ್ತು ಹಾಲಿ ನಿರ್ದೇಶಕರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದಂಥ ಕಾಮರಾಜ್ ಅಣ್ಣವರೇ ಮತ್ತು ಕಾಕಿಮಲ್ಲ ಅಣ್ಣವರೇ ಹಾಗೂ ಎಲ್ಲ ಈ ಊರಿನ ಪ್ರಮುಖರೇ ಮತ್ತು ಎಲ್ಲ ನಮ್ಮ ನೆಚ್ಚಿನ ಹಾಲು ಉತ್ಪಾದಕರೇ ಮತ್ತು ಷೇರುದಾರರು ಹಾಗೂ ಎಲ್ಲ ನನ್ನ ಯುವ ಮಿತ್ರರು ಎಲ್ಲರಿಗೂ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಹನುಮೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ನಮ್ಮ ಹೊಸದಾಗಿ ಅಧ್ಯಕ್ಷರಾಗಿರ್ತಂಥ ವೆಂಕಟೇಶ್ ಅವರೇ, ನಮ್ಮ ಒಕ್ಕೂಟದ ನಿರ್ದೇಶಕರಾದಂಥ ಸಿದ್ದಗಂಗಯ್ಯನವರೇ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಂಘದ ಸದಸ್ಯರೇ ಹಾಗೂ ಅಧಿಕಾರಿ ವರ್ಗದವರೇ, ಮಾಧ್ಯಮ ವೃಂದದವರೇ, ಈಗ ಏನು ವೆಂಕಟೇಶ್ ಅವರು ಇಲ್ಲಿ ಈ ಸಂಘಕ್ಕೆ ಹೊಸದಾಗಿ ಆಯ್ಕೆ ಆಗಿದ್ದಾರೆ. ಹೆಚ್ಚಿನದಾಗಿ ಎಲ್ಲ ಏನು ಸರ್ಕಾರದಿಂದ ಬರುವಂಥ ಅನುದಾನ ಮತ್ತು ಡೈರಿಯಿಂದ ಬರುವಂಥ ಎಲ್ಲ ಅನುದಾನವಂಥದ್ದು ಡೈರಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಆಶಿಸ್ತಾ ನಮ್ಮ ಹೊಸದಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ನಿರ್ದೇಶಕರಿಗೆಲ್ಲ ಇದ್ರ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಸಿದ್ದಲಿಂಗಯ್ಯ ಸಾರು, ಕಾಮರಾಜಣ್ಣ ಸಾರು ಹಾಗೂ ನಮ್ಮ ಮಲ್ಲಣ್ಣವರು, ಊರಿನ ಊರಿನ ಗೌಡರಾದಂಥ ಮುದ್ದನ್ಮೇಗೌಡರು, ಊರಿನ ಹಿರಿಯ ಮುಖಂಡರಾದಂಥ ಲಕ್ಷ್ಮೀನರಸಯ್ಯನವರು ಹಾಗೂ ನಮ್ಮ ರಂಗನಾಥಪ್ಪನವರು, ಊರಿನ ಹಿರಿಯರಾದಂತಹ ವೆಂಕಟರಮಣಪ್ಪನವರು ಹಾಗೂ ಹನುಮಂತರಾಜು ಮೆಂಬರ್ ಆದಂಥವರು, ಎಲ್ಲ ನನ್ನ ಸಹೋದರಿ ಮಿತ್ರಗಳೇ, ನನ್ನ ಇಲ್ಲಿಂದ ತನಕ ಸಪೋರ್ಟ್ ಮಾಡಿ ತಂದಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರೆಲ್ಲ ನನ್ನ ಅಭಿನಂದನೆಗಳು. ಈ ನಮ್ಮ ಡೈರಿ ಬಗ್ಗೆ ಅನುದಾನ ಏನೇ ಬಂದರೂ ಸಹ ನಮ್ಮ ಅನುದಾನ ತಂದು ನಮ್ಮ ಒಕ್ಕೂಟ ಹಾಲು ಒಕ್ಕೂಟ ಅಧ್ಯಕ್ಷ ಸಿದ್ದಲಿಂಗಯ್ಯ ಸರ್ ಕಡೆಯಿಂದ 2ನೇ ಫ್ಲೋರಲ್ಲಿ ಮೀಟಿಂಗ್ ಅಲ್ಲಿ ಹಾಕಿಸಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಕಳಕಳಿಯಲ್ಲಿ ಕೇಳಿಕೊಂಡಿದ್ದೀನಿ. ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ನನ್ನ ನಿರ್ದೇಶಕರು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಈ ಹನುಮೇನಹಳ್ಳಿ ಗ್ರಾಮದ ಹಾಲಿನ ಡೈರಿ ಅಭಿವೃದ್ಧಿಗೆ ಜಿಲ್ಲಾ ನಿರ್ದೇಶಕರಾದಂತಹ ನಮ್ಮ ಸಿದ್ದಲಿಂಗಯ್ಯ ಸರ್ ಕಡೆಯಿಂದ ಏನು ಅನುದಾನ ಬರುತ್ತೋ ಹನುಮೇನಹಳ್ಳಿ ಗ್ರಾಮದ ಹಾಲಿನ ಡೈರಿಗೆ ಅನುದಾನ ತಂದು ಆದಷ್ಟು ರೈತರಿಗೆ ಅನುಕೂಲ ಕೊಡಬೇಕಾಗಿ ತಮ್ಮಲ್ಲಿ ಮಾಡಲಾಗೋ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಕೊರಟಗೆರೆ ತಾಲೂಕಿನ ಹನುಮೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಭೇಟಿ ನೀಡಿದ್ದು, ಹಾಗೆ ಸಹಕಾರ ಸಂಘದಲ್ಲಿ ಇತ್ತೀಚೆಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ವೆಂಕಟೇಶ್ ಅವರು ಏನು ಈ ಹನುಮೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಹನುಮೇನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಲ್ಲಿ ಅವಿರೋಧವಾಗಿ ಹಾಗೂ ಬಹಳ ಉತ್ತಮ ಒಂದು ನಾಯಕತ್ವವನ್ನು ಅಥವಾ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ವೆಂಕಟೇಶ್ ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಿ ಈ ಒಂದು ಹಾಲು ಒಕ್ಕೂಟಕ್ಕೆ ತುಂಬ ಸಹಕಾರವನ್ನು ಮಾಡ್ತಾ ಹಾಗೂ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತಮವಾಗಿ ಕೈಗೊಳ್ತಾರೆ.
ವೆಂಕಟೇಶ್ ಯುವಕರು ಭಾಳ ಅಸನ್ಮುಖಿಗಳು ಹಾಗೂ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗ್ತಂತ ಒಮ್ಮನಸಿರ್ತಕ್ಕಂಥವ್ರು. ಹಾಗಾಗಿ ನಾವು ಕೂಡ ಅವರಿಗೆ ವೆಂಕಟೇಶ್ ಅವರಿಗೆ ಈ ಒಂದು ಸಹಕಾರ ಸಂಘದಿಂದ ಏನೇನಾಗಬೇಕು ಅವರ ಒಂದು ಹನುಮನಹಳ್ಳಿ ಹಾಲು ಒಕ್ಕೂಟಕ್ಕೆ ಆಗ್ತಕ್ಕಂಥ ಅನುಕೂಲಗಳನ್ನು ಆ ಒಂದು ಅನುದಾನಗಳನ್ನು ನಾನು ಕೂಡ ವೆಂಕಟೇಶ್ ಅವರಿಗೆ ಸಹಕಾರ ನೀಡ್ತೇನೆ ಹಾಗೂ ಹನುಮನಹಳ್ಳಿ ಹಾಲು ಒಕ್ಕೂಟ ಅಭಿವೃದ್ಧಿಗೆ ತುಂಬ ಸಹಕರಿಸ್ತೇವೆ ಅಂತ ಹೇಳ್ತಾ ಹಾಗೂ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ವೆಂಕಟೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತರ್ತಾ ಈ ಒಂದು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಲಿ ಅಂತೇಳಿ ಆ ಭಗವಂತ ಅವ್ರಿಗೆ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.